ಫೆರ್ನಾಂಡಿಸ್ ಗ್ರೂಪ್ನ ಫೆರ್ನಾಂಡಿಸ್ ಬಿಸಿನೆಸ್ ಸೆಂಟರ್ನ ಉದ್ಘಾಟನಾ ಸಮಾರಂಭ ಮಂಗಳೂರಿನ ಕಂಕನಾಡಿಯ ಸಲಾಫಿ ಸೆಂಟರ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ನೂತನ ಬಿಸಿನೆಸ್ ಸೆಂಟರ್ಗೆ ಫೆರ್ನಾಂಡಿಸ್ ಗ್ರೂಪ್ನ ಮಾಲಕರಾದ ವಿಲ್ಸನ್ ಫೆರ್ನಾಂಡಿಸ್ ಅವರ ತಾಯಿ ಸೆಲಿನ್ ಫೆರ್ನಾಂಡಿಸ್ ರಿಬ್ಬನ್ ಕತ್ತರಿಸಿ ಚಾಲನೆ ನೀಡಿದರು. ಈ ವೇಳೆ ಮಿಲಾಗ್ರಿಸ್ ಚರ್ಚ್ನ ಪ್ರಧಾನ ಧರ್ಮಗುರು ಫಾದರ್ ಬೋನವೆಂಚರ್ ನಜ್ರತ್ ಆಶೀರ್ವಚನ ನೆರವೇರಿಸಿದರು. ಬಳಿಕ ದೈಜ್ವಲ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ವೋಲ್ಟರ್ ನಂದಳಿಕೆ, ಹಿರಿಯ ಸರಕಾರಿ ನ್ಯಾಯವಾದಿ ಎಂಪಿ ನೊರೊನ್ನ, ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಇತರ ಗಣ್ಯರು ಸೇರಿ ಸಭಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸಿ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಕೆ ಜಗದೀಶ್ ಅಧಿಕಾರಿ, ಫೆರ್ನಾಂಡಿಸ್ ಗ್ರೂಪ್ನ ಮಾಲಕರಾದ ವಿಲ್ಸನ್ ಫೆರ್ನಾಂಡಿಸ್, ಲೀನಾ ಫೆರ್ನಾಂಡಿಸ್ ಮತ್ತಿತರರು ಉಪಸ್ಥಿತರಿದ್ದರು. ಸೆಂಟರ್ ಪ್ರೈಮ್ ಲೊಕೇಶನ್ ನೋಡುವಾಗ ನನಗೆ ಒಂದು ಆಶೆ ಆಯಿತು. ನಮ್ಮ ಜಗದೀಶ್ ಅಧಿಕಾರಿ ಅವರು ಒಟ್ಟಿಗೆ ಬಂದು ನಾವು ಡಿಸೈಡ್ ಮಾಡಿದ್ದು ಒಂದು ಬಿಸ್ನೆಸ್ ಸೆಂಟರ್ ಒಂದು ತೆಗೆದುಕೊಳ್ಬೇಕಂತ. ಮತ್ತು ಇದಕ್ಕೆ ಮುಂಚೆ ನಾವು ವಲೆನ್ಷಿಯಾದಲ್ಲಿ ನ್ಯಾನ್ಸಿ ಕನ್ಸ್ಟ್ರಕ್ಷನ್ನ ಮಂಗಳ ಹೋಟೆಲ್ ಲೇನಲ್ಲಿ ನಾವು ಅದನ್ನು ಬಾಡಿಗೆ ತೆಗೆದುಕೊಂಡು ವಿದಿನ್ 5 years ದೇವರ ಆಶೀರ್ವಾದದಿಂದ ಅದನ್ನು ತೆಗೆದು ಅದು ಬಿಸ್ನೆಸ್ ಸೆಂಟರ್ ಆಗಿ ಮಾರ್ಪಾಡು ಮಾಡಿದ್ದೇವೆ. ಕಮರ್ಷಿಯಲ್ ರೆಂಟಿಗೆ ಕೊಟ್ಟಿದ್ದೇವೆ. ಇದು ಸಹ ಹಾಗೆ ಈ ಬಿಸ್ನೆಸ್ ಸೆಂಟರ್ನಲ್ಲಿ ಯಾರಿಗಾದ್ರು ಒಂದು ಲಾಯರ್ ಆಗಲಿ, ಟ್ರಾವೆಲ್ ಏಜೆನ್ಸಿ ಯಾರಿಗಾದ್ರೂ ಬಂದರೆ ಒಂದು ಪೈಸಾ ಖರ್ಚಿಲ್ಲ, ಬಂದು ಕೂತ್ಕೊಳ್ಬೋದು. ವೆಲ್ ಫರ್ನಿಶ್ಡ್ ಮತ್ತು ಇವನ್ AC ಏರ್ ಕಂಡೀಷನ್ ಎರಡು ಇಲ್ಲಿಗೆ ಇಲ್ಲ. ಇದು ಹಾಕಲಿಕ್ಕೆ ಉಂಟು. ಮುಂಚಿನ ಆದರೆ ಪ್ರೈಮ್ ಲೊಕೇಶನ್ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು, ಅದು ಸಹ ಸಾಲ್ವ್ ಆಗ್ತದೆ. ಖುಷಿಯಾದ ವಿಷಯ ಅಂದರೆ ನಿಮ್ಮ ತಾಯಿಯ ಮುಖಾಂತರ ಪ್ರತಿಯೊಂದು ಕಾರ್ಯಕ್ರಮವನ್ನು ನೀವು ಉದ್ಘಾಟನೆ ಮಾಡ್ತೀರಿ. ಅವರ ಆಶೀರ್ವಾದ, ಅವರ ಒಳ್ಳೆಯ ಮನಸ್ಸಿನಿಂದ ಬಹುಶಃ ಇವತ್ತು ಇಲ್ಲಿ ನೋಡಿದರೆ ಯೂನಿಟ್ ಆಫ್ ಫೆರ್ನಾಂಡಿಸ್ ಗ್ರೂಪ್ ಅಂತ ಹೇಳಿದ್ದಾರೆ. ಇಡೀ ವಿಶ್ವದಲ್ಲಿ ಎಷ್ಟು ಯೂನಿಟ್ಗಳಿವೆ ಅಂತ ನನಗೆ ಬಿಡಿ ಅವರಿಗೆ ಗೊತ್ತಿಲ್ಲ, ಅಷ್ಟು ಇದೆ. ದುಬೈಯಲ್ಲಿ ಹೋದ್ರೆ ಅಲ್ಲಿದೆ, ಇಸ್ರಾಯೇಲ್ ಅಲ್ಲಿದೆ, ಮತ್ತೆ ಅಲ್ಲಿ ಸೈಪ್ರಸ್ ಅಲ್ಲಿ ಇನ್ನೇ ಲೆಸೋಂಕ್ ಅಂತಿರುವ ಲೆಸೋಂಬಿನ ಮುಟ್ಟ ಸೈಪ್ರಸ್ ಅಂತ ಗೆದ್ದೊಂದೇ ಕೂಡ ಮತ್ತೆ ಇಲ್ಲಿ ಮಂಗಳೂರಿನಲ್ಲಿ, ಬೆಂಗಳೂರು, ಮುಂಬೈ ಎಲ್ಲ ಕಡೆಯಲ್ಲಿದೆ. ಸೊ ಇದೊಂದು ಯಶಸ್ವಿ ಉದ್ಯಮಿಯ ಒಂದು ವಿಷನ್, ಮತ್ತೊಂದು ಒಳ್ಳೆಯ ಮನಸ್ಸು, ತಾಯಿಯ ಆಶೀರ್ವಾದ ಮತ್ತು ಎಲ್ಲ ಗ್ರಾಹಕರ ಸಪೋರ್ಟ್ನಿಂದ ಈ ಒಂದು ಸಂಸ್ಥೆ ಬಹಳ ಬೆಳೆಯುತ್ತಾ ಬಂದಿದೆ. ಮತ್ತು ಅದರಲ್ಲಿ ಹೆಚ್ಚಿನ ಶ್ರೇಯಸ್ಸು ಅವರ ಪತ್ನಿಗೆ ಹೋಗ್ತದೆ. ಅವರು ಬಹಳ ಸೈಲೆಂಟ್. ನಮ್ಮನ್ನು 32 ಜನರನ್ನು ಒಂದೇ ಫ್ಲೈಟ್ ಅಲ್ಲಿ ಅವರು ಇಸ್ರೇಲ್ಗೆ ಕರ್ಕೊಂಡು ಹೋದದ್ದು. ಅವರು ಲೀಡರ್ ಅಂದ್ರೆ ಅವರು ಪೈಲಟ್ ಅಲ್ಲ, ಅವರು ನಮ್ಮನ್ನು ಅಲ್ಲಿ ಎಲ್ಲ ಸೇರಿ ಬಹಳ ಏನು ಜಾಗರೂಕತೆಯಿಂದ ನಮ್ಮನ್ನು ಹುಟ್ಟಿಸಿದ್ದಾರೆ. ಅದರಲ್ಲಿ ಲಾಸ್ಟ್ ಬಂದದ್ದು ಅವರು ಅಲ್ಲ ರಘುನಾಥ್ ಜಗದೀಶ್ ಅವರಿಗೆ ಸ್ವಲ್ಪ ಕಸ್ಟಮ್ಸ್ ಅಲ್ಲಿ ಸ್ವಲ್ಪ ಕೇಳಿದ್ರು ಕೆಲವು ಪ್ರಶ್ನೆಗಳನ್ನು. ಗೂಗಲ್ ಅಲ್ಲಿ ಅವರ ಹೆಸರಿದೆ ಅಲ್ಲ, ಇಲೆಕ್ಷನ್ಗೆಲ್ಲ ನಿಂತಿದ್ದೀರಿ ಏನಾಯ್ತು ಅಂತ ಅವರು ಕೇಳಿದ್ರು. ನಾನು ಫ್ರೆಂಡ್ ಹೋಗ್ತೇನಂತ. 32ನೇ ಜನ. ಸೊ ಎನಿವೆ ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಾವು ಯಾವಾಗಲೂ ಸಮಯ ಸಿಕ್ಕಾಗ ನೀವು ಕರೆದಾಗ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ. ಮತ್ತು ನೀವು ಮಾಡುವ ಎಲ್ಲ ಕೆಲಸ ಇನ್ನಷ್ಟು ಖುಷಿ ಏನಂದ್ರೆ ಪ್ರತಿ ವರ್ಷ ಒಂದು 3-4 ಕಾರ್ಯಕ್ರಮ ಮಾಡ್ತಾರೆ ಮತ್ತು ಎಲ್ಲವೂ ಕೂಡ ಯಶಸ್ವಿ ಆಗ್ತದೆ. ಇತ್ತೀಚೆಗೆ ಕಲ್ಯಾಣಪುರದಲ್ಲಿ ಅವರು ಬಹಳ ದೊಡ್ಡ ಸಂಭ್ರಮ ಮಾಡಿದ್ರು. 3 ದಿನದ ಕಾರ್ಯಕ್ರಮ, ಸಂವಾದ ಕೂಟ ಬಹಳ ಯಶಸ್ವಿ ಆದದ್ದು. ಮತ್ತೊಂದು ಕೊಂಕಣಿ ಕಾರ್ಯಕ್ರಮ ಮಾಡಿದ್ರು. ಬಹುಶಃ ಒಂದು 4-5 ಸಾವಿರ ಜನ ಸೇರಿದ್ರು.
ಇವತ್ತಿನ ಕಾಲದಲ್ಲಿ ಜನ ಸೇರಿಸಲಿಕ್ಕೆ ಬಹಳ ಕಷ್ಟ ಮತ್ತು ಎಲ್ಲ ಖರ್ಚನ್ನು ಒಂದು ಸ್ಪಾನ್ಸರ್ ಅನ್ನು ಕೂಡ ಪಡೆಯದೆ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂದ್ರೆ ವೆರಿ ಗುಡ್ ಆರ್ಗನೈಸರ್. ಸೊ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಅವರ ಉದ್ಯಮ ಯಶಸ್ವಿ ಆಗಲಿ ಮತ್ತು ಈ ಒಳ್ಳೆಯ ಮನಸ್ಸು ಯಾವಾಗಲೂ ಇರಲಿ. ಕೊನೆಯಲ್ಲಿ ಒಂದು ಮಾತು ಹೇಳಬೇಕು, ಅವರು ಎಷ್ಟು ಬಿಸ್ನೆಸ್ ಅನ್ನ ಮಾಡ್ತಾರ ಅಷ್ಟು ದಾನವನ್ನ ಮಾಡ್ತಾರೆ. ಬಹುಶಃ ಬೈಬಲ್ನಲ್ಲಿ ಬಲ ಕೈಯಲ್ಲಿ ಕೊಟ್ಟದ್ದು ಎಡ ಕೈಗೆ ಗೊತ್ತಾಗಬಾರ್ದು. ಸೊ ಅವರು ಕೊಟ್ಟದ್ದು ಯಾರಿಗೂ ಗೊತ್ತಾಗುದಿಲ್ಲ. ಒಂದು ವೇಳೆ ಕೇಳಿದ್ರೆ ಮಾತ್ರ ಹೇಳ್ತಾರೆ ಸ್ವಲ್ಪ ಮಾಡಿದ್ದೇನೆ ಅಂತ. ಸೊ ಆ ದೊಡ್ಡ ಮನಸ್ಸು ಕೂಡ ನಿಮಗೆ ಇನ್ನಷ್ಟು ಬರಲಿ ಮತ್ತು ನಿಮ್ಮಿಂದ ಸಮಾಜಕ್ಕೆ ಒಳ್ಳೆಯದಾಗಿ. ಜೀವನ ಹೇಳಿದ್ದು 1 ಲಕ್ಷ ಜನರನ್ನ ಅವರು ವಿದೇಶಕ್ಕೆ ಉದ್ಯೋಗ ಕಳಿಸಿದ್ದಾರೆ. ಅದು ಕಮರ್ಷಿಯಲ್ ಇರಲಿ ಏನೇ ಇರಲಿ, ಆದರೆ 1 ಲಕ್ಷ ಕುಟುಂಬ ಇವತ್ತು ಇವರ ಒಂದು ಈ ಇನಿಷಿಯೇಟಿವ್ ನಿಂದ ನಡೀತದೆ ಅಂದ್ರೆ ಅದರಷ್ಟು ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ. ಸೊ ಇನ್ನಷ್ಟು ಇಂಥ ನಿಮ್ಮ ಕೆಲಸಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಈ ವಿಲ್ಸನ್ ಅವರಿಗೆ ನಾನು ಏನಂತ ಶುಭ ಕೋರಬೇಕು. ಫೆರ್ನಾಂಡಿಸ್ ಅಂತ ಹೇಳಿದ್ರೆ ಅದನ್ನು ಬ್ರ್ಯಾಂಡ್ ನೇಮ್. ಮೊದಲು ನಮಗೆ ಆಸ್ಕರ್ ಫೆರ್ನಾಂಡಿಸ್ ಇದ್ರು, ಪಾಲಿಟಿಕ್ಸ್ ನಲ್ಲಿ ಎಲ್ಲ ಅವರದೇ. ಈಗ ಅಲ್ಲ, ಜಾರ್ಜ್ ಫೆರ್ನಾಂಡಿಸ್ ಇದ್ರು, ಅದಂತ ಆಸ್ಕರ್ ಫೆರ್ನಾಂಡಿಸ್ ಇದ್ರು, ಎಲ್ಲ ಫೆರ್ನಾಂಡಿಸ್ ಬ್ರ್ಯಾಂಡ್. ಈಗ ಇವರ ಉದ್ಯಮದಲ್ಲಿ ಇವರದು ಬ್ರ್ಯಾಂಡ್. ಆದ್ದರಿಂದ ಇವರು ಇವತ್ತು ನಾವು ದೀಪ ಬೆಳಗಿಸಿದೆವು. ದೀಪ ಇನ್ನೊಬ್ಬರ ಜೀವನದಲ್ಲಿ ಕತ್ತಲಿದ್ದದನ್ನು ಹೋಗಲಾಡಿಸ್ತದೆ. ಅದೇ ರೀತಿಯಲ್ಲಿ ಆರ್ಥಿಕವಾಗಿ ಕತ್ತಲಿದ್ದವರನ್ನು ಅವರ ಜೀವನದಲ್ಲಿ ಬೆಳಕು ಬರಲಿಕ್ಕೆ, ಸಮೃದ್ಧಿ ಬರಲಿಕ್ಕೆ ಅವರ ಕೊಡುಗೆ ಮಹತ್ವದಾಗಿದೆ. ಆದ್ದರಿಂದ ಅವರ ಈ ಬೆಳಕು ಮತ್ತಷ್ಟು ಮನೆಗಳಿಗೆ ಪಸರಿಸಲಿ, ಮತ್ತಷ್ಟು ಈ ಸಮಾಜದಲ್ಲಿ ಆರ್ಥಿಕವಾಗಿ ಜನರು ಸದೃಢವಾಗಲಿ, ಅದೇ ರೀತಿಯಲ್ಲಿ ಇವರ ಉದ್ಯಮಗಳು ಸದೃಢವಾಗಲಿ ಅಂತೇಳಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಇಂಥದ್ದೇ ಕಾರ್ಯಕ್ರಮ ಇಲ್ಲಿ ಕೂಡ ನೆರವೇರಿದೆ. ಅದಕ್ಕಾಗಿ 3 ಕಚೇರಿ ಸ್ಥಾಪನೆ ಆಗಿದೆ. 3 ಕಚೇರಿ ಮಾಡಿ ಮಾತ್ರವಲ್ಲ, ಅದನ್ನು ವಿಸ್ತರಿಸಿ ದೊಡ್ಡ ಕಟ್ಟಡ ಎಂಬ ಸ್ವಾಧೀನ ಆಗಲಿ, ಈ ಮೂಲಕ ಜನರಿಗೆ ಸೇವೆ ಲಭಿಸುವಂತಾಗಲಿ ಅಂತ ಹಾರೈಸಿ ಮಾಡಿದ್ದಾರೆ. ಆದ್ದರಿಂದ ಈಗ ಸಮಾಜ ಬೆಳೆಯುವ ಈ ಕಾಲಘಟ್ಟದಲ್ಲಿ ವಿಲ್ಸನ್ ಫೆರ್ನಾಂಡಿಸ್ ಮತ್ತು ಅವರ ಕುಟುಂಬದ ಒಂದು ಕೊಡುಗೆ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ತುಂಬಾ ಜನರಿಗೆ ಉದ್ಯೋಗ ಕೊಡುವುದು ಅದೊಂದು ಸಮಾಜ ಕಟ್ಟುವ ಕೆಲಸ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಇದು ಅವರದ್ದು ಕಾರ್ಯ ಒಳ್ಳೆಯದಾಗಲಿ, ಸುಸೂತ್ರವಾಗಿ ನಡೆಯಲಿ, ದೇವರು ಅವರಿಗೆ ಆಶೀರ್ವಾದ ಕೊಡಗಂತ. ಇದಕ್ಕೆ NRI ಆಗಿ ದೇಶಕ್ಕೆ ಎಷ್ಟೋ ಲಾಭ ಆಗಿದೆ, ಎಷ್ಟೋ ಮಂದಿಗೆ ಜಾಬ್ ಆಗಿದೆ. ಮಾತಾಡುವಾಗಲೇ ಕೊಟ್ಟು ನಾನೊಂದು 2 ಪಕ್ಷಗಳಲ್ಲಿ ಗುರುತಿಸಿಕೊಂಡಾಗ ಅಂತೂ ನಾನು ಮಾತಾಡೋದು ಸ್ಟ್ರೈಟ್. ನನಗೆ ಜಾತಿಯ ವಿಚಾರ ಇಲ್ಲ, ಧರ್ಮದ ವಿಚಾರ ಎಲ್ಲರಿಗೂ ಗೌರವ ಕೊಡ್ತೇನೆ. ಪುಣ್ಯಾತ್ಮರ ನನಗೆ ಆ ಜೀಸಸ್ನ ಅನುಗ್ರಹ, ಇಸ್ರೇಲಿಗೆ ಹೋಗುವಂಥ ಒಂದು ನನಗೆ ಯೋಗ ದೇವರು ಇವರ ಮುಖಾಂತರ ಕರುಣಿಸಿದ್ದಾರೆ. ವಿಲ್ಸನ್ ಫೆರ್ನಾಂಡಿಸ್ ಮತ್ತು ಲೀನಕ್ಕನವರು ಹೇಗೆಂದರೆ ಆ ನಿಮ್ಮ ಬೈಬಲಲ್ಲಿ ಹೇಳಿದಾಗಿದೆ, ಭಾಳ ಗುಂಪಿನಲ್ಲಿ ಭಾಳ ಜನ ಬಡವರಿಗೆ ಸಹಾಯ ಮಾಡ್ತಾರೆ, ಪ್ರಚಾರ ತಗೊಳ್ತೀವಿ. ಈ ಸ್ವಲ್ಪ ಪ್ರಚಾರ ಬಂದಿದೆ, ಒಳ್ಳೆಯ ಕಾರ್ಯಕ್ರಮ ಇದ್ದು 5-6 ಸಾವಿರ ಜನ ಊಟ, ಬೇರೆ ದಾನ ದತ್ತಿ ಇದರಿಂದ ನಮ್ಮ ಮುಳುಗಿದವರು ಇದ್ದಾರೆ. ಲಕ್ಷ ಮನೆ, ಅದರಲ್ಲಿ ಜಾತಿ ನೋಡಲಿಲ್ಲ, ಯಾರು ಬಡವರಿದ್ದಾರೆ, ಯಾವ ಧರ್ಮ ಅಂತ ನೋಡಲಿಲ್ಲ. ಬಡವರು, ಕಡುವು ಬಡವರು ಯಾರಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಮನೆ ಕಟ್ಟುವಂಥದ್ದು, ಸಹಾಯ ಮಾಡುವಂಥದ್ದು, ಕಷ್ಟದಲ್ಲಿರುವಂಥ ರೋಗಿಗಳಿಗೆ ಸಹಾಯ ಮಾಡುವಂಥದ್ದು. ಹಾಗೆ ಮಾಡಿದಾಗಿ ಆ ದೇವರು ಅವರ ಸಂಸ್ಥೆಯನ್ನು ಕೊಟ್ಟಿರ್ತಾರೆ, ಪರಿಪೂರ್ಣವಾಗಿ ಅನುಗ್ರಹಿಸ್ತಾ ಇದ್ದಾರೆ. ಅದರಲ್ಲಿಯೂ ಬಹಳ ದೊಡ್ಡ ಪುಣ್ಯಾತ್ಮ, ಇಷ್ಟು ಪ್ರಾಯದ ಒಂದು ತಾಯಿಯನ್ನು ವೋಲ್ಟರ್, ಸಹೋದರ ವೋಲ್ಟರ್ ಹೇಳಿದಾಗೆ, ನಂದಳಿಕೆ ಅವರು ಹೇಳಿದಾಗೆ 11:11ಕ್ಕೆ ಉದ್ಘಾಟನೆ. ವೀರೇಂದ್ರ ಹೆಗಡೆಯವರ ಡಬಲ್ ಅವ್ರದ್ದೆಲ್ಲ ಕಾರುಗಳು ಉದ್ಘಾಟನೆ. ನಿಮಗೂ ಕೂಡ ಡಬಲ್ ಒಳ್ಳೆದಾಗ್ತದೆ. ಯಾರನ್ನಾದ್ರೂ ಕಾಯಿಲಿ, ರಾಜಕೀಯದವರನ್ನು ಕಾಯಿಲಿ. ಯಾಕೆಂದ್ರೆ ಅವರು ಟೈಮಿಗೆ ಬರುವುದೇ ಇಲ್ಲ, ಹಾಕಿದ್ರು ಕೆಲವು ಸಲ ಬರುವುದು, ಅದು ದೊಡ್ಡ ಕಷ್ಟ. ಮತ್ತೆ ರಾಜಕೀಯದವರಿಗೆ ಮೈಕ್ ಕೊಡುವುದಿಲ್ಲ, ನೀವೇನವರಿಗೆ ಕೊಟ್ಟಿಲ್ಲ, ಅವರಿಗೆ ಮೈಕ್ ತಗೊಂಡು ಬಿಡ್ಲಿಕ್ಕೆ ಇರುತ್ತೆ. ಇಷ್ಟೊತ್ತು ನಾವು ಮಾತಾಡಿದ್ದೆ, ಇಷ್ಟು ವರ್ಷದಲ್ಲಿ 75 ವರ್ಷದಲ್ಲಿ ಎಲ್ಲ ಫಾರಿನಿಗೆ ಹೋಗುವಂಥ ಕೆಲಸವನ್ನು ಲಕ್ಷಗಟ್ಟಲೆ ಮಾಡಿಕೊಟ್ಟವರು ವರ್ಷದಲ್ಲೂ ಪ್ರೈವೇಟ್ನವರು. ಸರ್ಕಾರ ಮಾಡಲಿಲ್ಲ ಅಂತಲ್ಲ, ಯಾವ ಪಕ್ಷವನ್ನು ದೂರುವುದಿಲ್ಲ, ಯಾವ ರಾಜಕಾರಣಿಯನ್ನೂ ದೂರುವುದಿಲ್ಲ. ಆದರೆ ವೈಯಕ್ತಿಕವಾಗಿ ಯಾರೆಲ್ಲ ಮಾಡ್ತಾರೆ ಇಂಥವರು NRIಗಳು, ಕರ್ನಾಟಕ ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಜನಗಳು ಅವರಿಗೆ ಸಹಕಾರ ಕೊಡ್ತಾರೆ.